ಮಾಡಬೇಕಾದ್ರೆ ಅವ್ರದ್ದೇ ಕಾದಂಬರಿ ಅವ್ರದ ಚಿತ್ರದ ಮುಹೂರ್ತದಲ್ಲಿ ನನಗೆ ಸಿಕ್ಕಿದ್ರು. ಮುಹೂರ್ತದಲ್ಲಿ ಸಿಕ್ಕಿ ಚಿತ್ರಕಲಾ ಪರಿಷತ್ತಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಮುಹೂರ್ತವನ್ನು ಮಾಡಿದ್ದು. ಆ ಟೈಮಲ್ಲಿ ನನಗೆ ಕೇಳಿದ್ದವ್ರು ಇಷ್ಟೇ, ನೀನು ಕಾದಂಬರಿ ಓದಿದ್ಯಾ ಅಂದರು. ನೀನೇ ತಾನೇ ನಾಯಕಿ ಪಾತ್ರ ಮಾಡ್ತಿರೋದು ಅಂದರು. ಹೌದು ಅಂತ ಹೇಳಿದೆ. ಓದಿದ್ದೀನಿ ಅಂತ ಹೇಳಿದೆ. ಗುಡ್ ಆ ಪಾತ್ರ ಹೇಗಿರುತ್ತೆ ಕಾದಂಬರಿಯಲ್ಲಿ ಹಾಗೇ ಇರುತ್ತೆ ಸಿನಿಮಾದಲ್ಲೂ ಅಂದರು. ಅದಾದಮೇಲೆ ನಾನು ಪ್ರೀಮಿಯರ್ ಶೋ ಅಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ನಾನು ಹೆಚ್ಚು ಪರಿಚಯ ಇಲ್ಲದ ಕಾರಣ ನಾನು ಸ್ವಲ್ಪ ಅವ್ರ ಹತ್ರ ಏನು ಹೋಗಲಿಲ್ಲ, ದೂರ ಇದ್ದೆ ನಾನು. ನನಗೆ ಹೇಳಿ ಕಳಿಸಿದ್ರು ಭೈರಪ್ಪನವ್ರು ಕರೀತಿದ್ದಾರೆ ಅಂತ. ಭೈರಪ್ಪನವ್ರು ಕರೀತಿದ್ದಾರೆ ಅಂದರೆ ಯಾವಾಗಲೂ ಅಷ್ಟೇ ಪಾತ್ರಗಳನ್ನು ಸೃಷ್ಟಿ ಮಾಡಿದವರನ್ನು ತೃಪ್ತಿಪಡಿಸೋದು ತುಂಬ ಕಷ್ಟ. ಯಾಕಂದರೆ ಅವರು ಯಾವ ಭಾವನೆಗಳನ್ನು ಅದನ್ನು ತಮ್ಮ ಗರ್ಭದಲ್ಲಿ ಹಾಕಿ ಅದನ್ನು ಪದಗಳ ಮೂಲಕ ಸೃಷ್ಟಿ ಮಾಡಿರ್ತಾರೆ. ನನಗೆ ಭಯ ಇತ್ತು, ಒಂದು ಅಳಕಿತ್ತು, ಏನು ಹೇಳ್ತಾರೋ ಕರೀತಾ ಇದ್ದಾರಾ ಅಂತ. ಅದು ಹತ್ರ ಹೋದರೆ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ. ನಾನು ಯಾಕಂದರೆ ಅವ್ರು ಮಾತಾಡಿದ್ದೆ ಒಂದು 2-3 ಸೆಂಟೆನ್ಸು, ಅದನ್ನು ಚೆನ್ನಾಗಿ ನೆನಪಿದೆ.